ಅಂದ್ರೆ ಹೆಸರು ಸ್ವಲ್ಪ ಸ್ಪೆಷಲ್ ಆಗಿದೆ. ಬೆಂಗಳೂರಿನ ಆ ಒಂದು ಘಟನೆ ಘಟನೆ ಅಂತಂದ್ರೆ ಅದೇ ಹೆಸರು ಯಾಕೆ ಇಟ್ಟಿದ್ದು? ಅದೇ ಹೆಸರು ಯಾಕೆ ಬಂತು ತಲೆಯಲ್ಲಿ ಅಂತ? ಆಕ್ಚುಲಿ ಬೆಂಗಳೂರಲ್ಲಿ ನಡೆಯೋ ಒಂದು ಘಟನೆ, ಇದು ಬೆಂಗಳೂರಲ್ಲೇ ನಡೆಯೋದ್ರಿಂದ ಬೆಂಗಳೂರಲ್ಲಿ ನಡೆಯೋ ಒಂದು ಘಟನೆ, ಹ್ಮ್. ಅದ್ರ ಸುತ್ತ ನಡೆಯೋ ಇನ್ವೆಸ್ಟಿಗೇಷನ್ ಕೇಸು. ಸೊ ಐ ಫೆಲ್ಟ್ ಅಂದರೆ ನನ್ನ ಟೈಟಲ್ಸ್ ಒಂದು 2-3 ನನ್ನ ತಲೆಯಲ್ಲಿತ್ತು. ಅದಕ್ಕಿಂತ ಇದನ್ನು ಇನ್ನೂ ಚೆನ್ನಾಗಿ ಆ್ಯಪ್ಟ್ ಅನಿಸ್ತು. ಬಿಕಾಸ್ ಟೈಟಲ್ ಒಂಥರ ಕ್ಯೂರಿಯಾಸಿಟಿ ಹುಡ್ಸತ್ತೆ ಅಲ್ವಾ, ಏನೋ ಇದೆ, ಏನು ಘಟನೆ ಅದು. ನನಗೂ ಹಾಗೆ ಅನಿಸ್ತು, ಏನಾಗಿರ್ಬೋದು ಅಂತ. ಎಕ್ಸಾಕ್ಟ್ಲಿ. ಸೊ ಅದಕ್ಕೋಸ್ಕರ ಇದನ್ನೇ ಫೈನಲೈಸ್ ಮಾಡಿದೆ. ಈಗ ಒಳ್ಳೆ ಕತೆ ಅಂತೂ ನಿಮ್ಮ ಹತ್ರ ಇದೆ. ನೀವೇ ಪ್ರೊಡ್ಯೂಸರು, ನೀವೇ ಡೈರೆಕ್ಟ್ರು, ನೀವೇ ಆಕ್ಟ್ ಮಾಡಿದೀರಾ. ಯಾರಾದ್ರೂ ಒಂದು ನೋನ್ ಫೇಸ್ ನ ಹಾಕೋಬೋದಿತ್ತಲ್ವಾ? ಆಕ್ಚುಲಿ ಇದ್ರ ಅವಶ್ಯಕತೆ ಬೀಳಲಿಲ್ಲ. ಅಂದ್ರೆ ಪ್ರಮೋಷನ್ಗೂ ಹೆಲ್ಪ್ ಆಗ್ತಿತ್ತಲ್ಲ, ಈ ತರ ಏನು ಅನ್ಸ್ಲಿಲ್ಲ? ನಾನು ಆತರ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಲ್ಲಿ ಯೋಚನೆ ಮಾಡಕ್ ಹೋಗ್ಲಿಲ್ಲ ನಾನು. ಅಂದ್ರೆ ಈಗ ಕೆಲವ್ರು ಮಾಡ್ತಾರಲ್ಲ, ಲೈಕ್ ಇವ್ರನ್ನ ಹಾಕೋಣ, ಅದು ಅವಶ್ಯಕತೆ ಇಲ್ಲ, ಜಸ್ಟ್ ಪ್ರಮೋಷನ್ ಹೆಲ್ಪ್ ಆಗುತ್ತೆ ಅಂತ. ಆತರ ನಾನು ಯೋಚನೆ ಮಾಡ್ಲಿಲ್ಲ. ಕ್ಯಾರೆಕ್ಟರ್ಸ್ಗೆ ಯಾರೆಲ್ಲ ಸೂಟ್ ಆಗ್ತಾರೆ ಅಂಥವ್ರನ್ನ ಮಾತ್ರ ಆಯ್ಕೆ ಮಾಡ್ಕೊಂಡೆ ನಾನು. ಮೇ ಬಿ ಇವಾಗ ಅನ್ನಿಸ್ತದೆ ನೀವು ಹೇಳಿದ್ಮೇಲೆ ಆ ಆಂಗಲ್ ಯೋಚನೆ ಮಾಡ್ಬೋದು ಅಂತ. ಎಲ್ಲ ಅಂದ್ರೆ ನಿಮ್ಮ ಮಂಗಳೂರು ಕಡೆಯವರೇ ಜಾಸ್ತಿ ಹೆಚ್ಚಿನ ಜನ ಇದ್ದಾರೆ? ಇಲ್ಲ ಮ್ಯಾಮ್, ಮಂಗಳೂರವರು ಇದಾರೆ, ಬೇರೆ ಕಡೆಯವರು ಇದ್ದಾರೆ. ಹಾಗೆ ಹೇಳಿ ಆಮೇಲೆ ಅದು ಸೀಲ್ ಆಗ್ಬಾರ್ದು. ಕರೆಕ್ಟ್. ಜೊತೆಗೆ ನಮ್ಮ ಮಂಜು ಅವ್ರು ಕೂಡ ಇದ್ದಾರೆ. ಸೊ ಅವ್ರನ್ನ ಹೇಗೆ ಆಯ್ಕೆ ಮಾಡ್ಕೊಂಡಿದ್ದು? ಮಂಜು ಅವ್ರ ಬಗ್ಗೆ, ಅವ್ರು ನನ್ನ ಪ್ರೀವಿಯಸ್ ಶಾರ್ಟ್ ಫಿಲ್ಮ್ ಅಲ್ಲಿ ಮಿಲಿಟರಿ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರು, ಒಂದು ಮಿಲಿಟರಿ ಪರ್ಸನ್ ಕ್ಯಾರೆಕ್ಟರ್. ಅವರಿಂದಾನೇ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಶಾಂತಿ ಅಂತ ಒಂದು ಈ ಹಿಂದೆ ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಸೊ ಆ ಶಾರ್ಟ್ ಫಿಲ್ಮ್ ಅಲ್ಲಿ ಐ ಮೀನ್ ಅವ್ರು ಆಯ್ಕೆ ಆಗಿದ್ದೆ ಹೇಗಂದ್ರೆ, ನಾನು ನಂಗೂ ಅವ್ರಿಗೂ ಪರಿಚಯ ಇರಲಿಲ್ಲ. ಅವರು ನಿಮ್ದೇ ಚಾನಲ್ ಅಲ್ಲಿ ಆಂಕರಿಂಗ್ ಮಾಡ್ತಿದ್ರು ಅಲ್ವಾ. ನಾನು 1-2-3 ವಿಡಿಯೋ ನೋಡಿದೆ. ಅವ್ರದ್ದು ಒಂದು ಫಿಸಿಕ್ ಅಪಿಯರೆನ್ಸ್ ಮತ್ತೆ ಒಂದು ರಫ್ ವಾಯ್ಸ್ ಇದೆಯಲ್ಲ, ಅದು ನಂಗೆ ಒಂಥರ ಸಿವಿಲ್ ಸರ್ವಿಸ್ ಅಲ್ಲಿ ಇರೋರಿಗೆ ಅದು ಸಖತ್ ಸೂಟ್ ಆಗತ್ತೆ ಅಂತ ಅನ್ನಿಸ್ತು. ಸೊ ಆದ್ರಿಂದ ಅವ್ರನ್ನ ನಾನು ಅದ್ರಲ್ಲಿ ಆ ಶಾರ್ಟ್ ಫಿಲ್ಮ್ ಅಲ್ಲಿ ಮಿಲಿಟರಿ ಮ್ಯಾನ್ ಕ್ಯಾರೆಕ್ಟರ್ ಕರೆದೆ. ಅವ್ರ ಡೆಡಿಕೇಶನ್, ಅವರು ಮಾಡಿದ್ದು ಒಂದು ಹಾಕಿದ ಎಫರ್ಟ್ಸ್ ಇದೆಯಲ್ಲ, ನಂಗೆ ತುಂಬಾ ಇಂಪ್ರೆಸ್ ಆಯ್ತು. ಆಮೇಲೆ ಈ ಕತೆ ಬರಿಬೇಕಾದ್ರೂ ಅಷ್ಟು ನನಗೆ ಈ ಮೂವಿಯಲ್ಲಿ ಅವ್ರು ಒಂದು SI ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ. ಆ್ಯಂಡ್ ಇಟ್ ವಿಲ್ ಟ್ರಾವೆಲ್ ಥ್ರೂ ಔಟ್ ದ ಎಪಿಸೋಡ್ಸ್. ಓಕೆ, ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಇರ್ತಾರೆ, ಕೈಂಡ್ ಆಫ್ ಸೆಕೆಂಡ್ ಹೀರೋ ಥರನೇ ಇರ್ತಾರೆ. ಸೊ ನಾನು ಆ ಕತೆ ಬರಿಬೇಕಾದ್ರೆ SI ಅಂತ ಅದೇನು ಕ್ಯಾರೆಕ್ಟರ್ ಬರ್ದಿದ್ನಲ್ಲ, ಇಮಿಡಿಯೇಟ್ ಆಗಿ ನನ್ನ ತಲೆಗೆ ಫಸ್ಟ್ ಬಂದಿದೆ ಮಂಜು. ನಾನು ಬೇಕಾದ್ರೆ ಅವ್ರನ್ನ ಯಾವ ಥರ ಮೀಟ್ ಮಾಡ್ದಾಗ ಕೇಳಿ, ನಾನು ಅವ್ರದ್ದು ಇಮಿಡಿಯೇಟ್ ಆಗಿ ಅವ್ರ ಫೋಟೋ ತಗೊಂಡು ಫೋಟೋಶಾಪಲ್ಲಿ ಪೊಲೀಸ್ ಕ್ಯಾರೆಕ್ಟರ್ದು ಡ್ರೆಸ್ ಹಾಕ್ಬಿಟ್ಟು ಅವರಿಗೆ SI ರವಿಯರ್ ಹೇಗಿದ್ದೀರಾ ಅಂತ ಒಂದು ಮೆಸೇಜ್ ಕಳಿಸ್ದೆ. ಅವ್ರು ನೋಡ್ಬಿಟ್ಟು ಶಾಕ್, ಬ್ರೋ ಏನಿದು ಅಂತಂದ್ರು. ಸೊ ದಟ್ಸ್ ಹೌ ಐ ವಾಸ್ ಲೈಕ್ ಆಲ್ರೆಡಿ ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದೆ ನಾನು, ಈ ಕ್ಯಾರೆಕ್ಟರ್ ಅವರೇ ಮಾಡಬೇಕು ಅಂತ ಹೇಳ್ಬಿಟ್ಟು. ಆ್ಯಂಡ್ ಹಿ ಡಿಡ್ ಇಟ್, ಜಸ್ಟಿಫೈ ಮಾಡಿದ್ರು ಚೆನ್ನಾಗಿ. ಈ ಶೂಟಿಂಗ್ ಎಲ್ಲ ಮುಗ್ದು ಎಷ್ಟು ದಿನ ಆಗಿದೆ? ಶೂಟಿಂಗ್ ಮ್ಯಾಮ್ ಇದು ಸಮ್ವೇರ್ ಡಿಸೆಂಬರಲ್ಲಿ ಮುಗ್ದಿತ್ತು, ಆಲ್ಮೋಸ್ಟ್ ನಡೀತು. ಪೋಸ್ಟ್ ಪ್ರೊಡಕ್ಷನ್ ಸ್ವಲ್ಪ ಟೈಮ್ ತಗೊಳ್ತು. ಐ ಮೀನ್ ಈಗ ಪೋಸ್ಟ್ ಪ್ರೊಡಕ್ಷನ್ ಮಾಡಿದ್ದೆಲ್ಲ ಆಲ್ಮೋಸ್ಟ್ ಸಿನಿಮಾ ಟೆಕ್ನಿಷಿಯನ್ಸ್ಗಳೇ ಮಾಡಿರೋದು. DI ವರ್ಕ್ ಬಂದ್ಬಿಟ್ಟು ಕಮಲ್ ಗೋಯಲ್ ಅಂತ, ಅವರು ಲೂಸಿಯಾ ಮೂವಿ, ಆಮೇಲೆ ದಿಯಾ, ತುಂಬ ಮೂವೀಸ್ಗಳು ಮಾಡಿದ್ದಾರೆ. ಆಮೇಲೆ ಮ್ಯೂಸಿಕ್ ಬಂದ್ಬಿಟ್ಟು ಸತ್ಯ ರಾಧಾಕೃಷ್ಣ ಅಂತ, ವೆರಿ ಯಂಗ್ ಟ್ಯಾಲೆಂಟ್, 20-30 ಐ ಮೀನ್ ಆ ಏಜ್ ಗ್ರೂಪಲ್ಲಿರುವಂಥ ಯಂಗ್ ಟ್ಯಾಲೆಂಟ್, ಸಕ್ಕತ್ತಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ನನಗೆ ಅವ್ರಿಗೆ ಹೇಳಿದೆ, ಕೈಂಡ್ ಆಫ್ ಚರಣ್ ರಾಜ್ ಸ್ಟೈಲಲ್ಲಿ ನನಗೆ ಫೀಲ್ ಬೇಕು ಸ್ವಲ್ಪ ಅಂತ ಹೇಳ್ಬಿಟ್ಟು, ಅದನ್ನ ನನಗೆ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದನ್ನು ಮೀರ್ಸೋ ಥರ ಮ್ಯೂಸಿಕ್ ಮಾಡಿದ್ದಾರೆ. ಸೊ ಅದೇ ಈ ಪ್ರಾಸೆಸ್ ಏನಿತ್ತು, ಪೋಸ್ಟ್ ಪ್ರೊಡಕ್ಷನ್ ಸ್ವಲ್ಪ ಟೈಮ್ ತಗೊಳ್ತು. ದಟ್ಸ್ ವೈ ಅದು ಇಲ್ಲಿ ತನಕ ಪುಷ್ ಆಯಿತು. ಇಲ್ಲಾಂದರೆ ನಮ್ಮ ಶೂಟಿಂಗ್ ಎಲ್ಲ ಡಿಸೆಂಬರಲ್ಲಿ ಕಂಪ್ಲೀಟ್ ಆಗಿತ್ತು. ಅಂದ್ರೆ ಈ ಕತೆ ಹೀರೋಯಿನ್ ಸುತ್ತ ನಡೆಯುವಂತದ್ದ ಅಥವಾ ಆಲ್ರೆಡಿ ಆಗಿರುತ್ತೆ, ಅದನ್ನ ನೀವು ಹುಡ್ಕೋ ಅಂತ ಪ್ರಯತ್ನ ಮಾಡೋದು? ಹೀರೋಯಿನ್ ಲೈಫಲ್ಲಿ ಒಂದು ಘಟನೆ ನಡೆದಿರುತ್ತೆ, ಹಿಂದೆ ಅಲ್ಲ ಅದೇ ದಿನ. ಒನ್ ಡೇ ಸ್ಟೋರಿ ಇದು. ಸೊ ಅದೇ ದಿನ ಒಂದು ಘಟನೆ ನಡೆದಿರುತ್ತೆ, ಅದ್ರ ಸುತ್ತ ನಡೆಯುವಂತ ಒಂದು ಸ್ಟೋರಿ ಇದು. ಅಂದ್ರೆ ನಾರ್ಮಲಿ ಸಿನಿಮಾದಲ್ಲೆಲ್ಲ ತುಂಬಾ ಲ್ಯಾಗ್ ಮಾಡ್ತಾರೆ, ನಮಗೆ ಬೋರ್ ಅಂತ ಅನ್ನಿಸ್ಬಿಡುತ್ತೆ. ಸೊ ಇದ್ರಲ್ಲಿ ನೀವು ಒಂದು ದಿನದ ಸ್ಟೋರಿನ ಎಷ್ಟೊತ್ತು ತೋರಿಸಿದೀರಾ? ಎಷ್ಟು ಸೀರೀಸ್ ಬರುತ್ತೆ, ಎಷ್ಟು ನಿಮಿಷ ಅಥವಾ ಎಷ್ಟು ಗಂಟೆ ಇದೆ? 4 ಎಪಿಸೋಡ್ಸ್ ಇದೆ, 20 ಮಿನಿಟ್ಸ್ದು. ಪರ್ ಎಪಿಸೋಡ್ 20 ಮಿನಿಟ್ಸ್ ಬರುತ್ತೆ. ಸೊ ನಿಮ್ಗೆ ಬೋರ್ ಅಂತೂ ಎಲ್ಲೂ ಅನ್ಸಲ್ಲ, ಐ ಕ್ಯಾನ್ ಗ್ಯಾರಂಟಿ ಯು. ಬಿಕಾಸ್ ಸ್ಕ್ರೀನ್ ಪ್ಲೇ ನಿಮಗೆ ಲೀನಿಯರ್ ಆಗಿಲ್ಲ, ಕಂಪ್ಲೀಟ್ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ. ಒಂದು ಸೀನ್ ಟಕ್ಕನ್ ಕಟ್ಟಾಗಿ ಇನ್ನೊಂದು ಸೀನ್ ಬರುತ್ತೆ, ಅದು ನೀವು ಯೋಚನೆ ಮಾಡೋದ್ರಲ್ಲೇ ಇದೇನಾಯ್ತು ಅನ್ನೋಷ್ಟರಲ್ಲಿ ಇನ್ನೊಂದೇನೋ ನಡೆಯುತ್ತೆ. ಸೊ ಆ ಥರ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ನಿಮ್ಗೆ ಅಪ್ ಟು ಎಂಡ್ ಎಪಿಸೋಡ್, ನಾನು ಆಗಲೇ ಹೇಳಿರೋ ಥರ ನಿಮಗೆ ಯಾರು ಏನು ಮಾಡ್ತೀರ ಅನ್ನೋದು ಕ್ಲಾರಿಟಿ ಸಿಗಲ್ಲ. ಏನೋ ನಡೀತಿಲ್ಲ ಒಂದು ಗೊಂದಲದಲ್ಲೇ ಇರ್ತೀರಾ. ಬಟ್ ಎಟ್ ದ ಎಂಡ್ ನಿಮಗೆ ಅದು ಆ ಥರ ಅರ್ಥ ಆಗುತ್ತೆ. ಆ್ಯಂಡ್ ಇಟ್ಸ್ ಬೇಸಿಕಲಿ ಮೋರ್ ಆನ್ ಪರ್ಸ್ಪೆಕ್ಟಿವ್ ಸ್ಟೋರಿ.
ಒಂದೊಂದು ಪರ್ಸ್ಪೆಕ್ಟಿವ್ ಒಂದೊಂದು ಕ್ಯಾರೆಕ್ಟರ್ದು ಪ್ರಕಾರ ಕತೆ ಹೋಗ್ತಾ ಹೋಗುತ್ತೆ. ಓಕೆ, ಅಂದ್ರೆ ರಿಲೀಸಿಂಗ್ ಪ್ಲಾನ್ ಎಲ್ಲ ಅಂದ್ರೆ ಹೇಗಿದೆ? ರಿಲೀಸಿಂಗ್ ಮ್ಯಾಮ್ ಇದು ಫಸ್ಟ್ 2 ಎಪಿಸೋಡ್ಸ್ ಬಂದ್ಬಿಟ್ಟು ಜೂನ್ 26 ರಿಲೀಸ್ ಅಂದ್ರೆ ಆಗ್ತದೆ. ಒಂದೇ ದಿನ 2 ಎಪಿಸೋಡ್ ಬರುತ್ತೆ. ಫಸ್ಟ್ ಡೇ 2 ಎಪಿಸೋಡ್ಸ್ ಬರುತ್ತೆ, ಆಮೇಲೆ ಲಾಸ್ಟ್ 2 ಎಪಿಸೋಡ್ಸ್ ಬಂದ್ಬಿಟ್ಟು 1 ವೀಕ್ ಗ್ಯಾಪ್ ಅಲ್ಲಿ ಬಿಡ್ತಿದ್ದೀವಿ, ಜುಲೈ 3ಗೆ. ಓಕೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮ್ಯಾಮ್. ಓಕೆ, ಈಗ ಫೈನಲಿ ನಿಮ್ಮ ಒಂದು ಶಾರ್ಟ್ ಮೂವೀಸ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಸಾರಿ, ವೆಬ್ ಸೀರೀಸ್ ಬಗ್ಗೆ. ವೆಬ್ ಸೀರೀಸ್ ಬಗ್ಗೆ ಏನು ಹೇಳಬೇಕು ಅಂದರೆ ಆಡಿಯನ್ಸ್ಗೆ ಹೊಸೊಬ್ಬರಾಗಿದ್ರೂ ನಿಮಗೊಂದು ದಿ ಬೆಸ್ಟ್ ಕಂಟೆಂಟ್ ಕೊಟ್ಟಿದ್ದೀವಿ. ಎಲ್ಲರೂ ಹೇಳ್ತಾರೆ ನಮ್ಮದೇ ಬೆಸ್ಟ್ ಅಂತ. ಅಗೇನ್ ನಾನು ಅದನ್ನೇ ಹೇಳ್ತೀನಿ, ನಮ್ಮದು ಬೆಸ್ಟಾಗೇ ಇದೆ. ಆ್ಯಂಡ್ ಐ ಕ್ಯಾನ್ ಗ್ಯಾರಂಟಿ ಯು, ಒಂದ್ಸಲ ನೋಡಿ ನಿಮ್ಗೆ ಇಷ್ಟ ಖಂಡಿತವಾಗ್ಲೂ ಆಗುತ್ತೆ. ಇಷ್ಟ ಆಗಿರೋರು ದಯವಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ, ನಮ್ಮ ಹೊಸ ತಂಡಕ್ಕೆ ಇನ್ನೂ ಜಾಸ್ತಿ ರೀಚ್ ಆಗೋಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮೇಘನ್ ಅವರೇ, ನೀವು? ಅದೇ ಇವಾಗ ಪ್ರೀವಿಯಸ್ಲಿ ನಾವು ಡಿಸ್ಕಸ್ ಮಾಡ್ದಂಗೆ ನಮ್ದ್ರಲ್ಲಿ ಸ್ಟಾರ್ ಕಾಸ್ಟ್ ಇಲ್ಲ. ಎಲ್ಲರೂ ಸ್ಟಾರ್ ಕಾಸ್ಟ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನ್ಯೂ ಕಮರ್ಸ್ ಹೆಂಗ್ ಸಸ್ಟೈನ್ ಆಗ್ತಾರೆ ಈ ಫೀಲ್ಡ್ ಅಲ್ಲಿ ಅಲ್ವಾ? ಸೊ ಎಲ್ಲಾರನ್ನೂ ನಾವು ಬೆಂಬಲಿಸ್ಬೇಕು, ಎಲ್ಲಾರನ್ನೂ ನಾವು ಅಕ್ಸೆಪ್ಟ್ ಮಾಡಬೇಕು. ಸೊ ಯಾವ್ದ್ಯಾವ್ದೋ ಕ್ರಿಂಜ್ನೆಲ್ಲ ನೋಡಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಎಲ್ಲ ಹೋಗಿಸ್ತೀವಿ. ಸೊ ಏನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿರೋದು. ಸೊ ಯಾವ ಕಡೆನೂ ಬೋರ್ ಅಂತ ಅನ್ಸಲ್ಲ. ಎಲ್ಲ ಇದ್ರಲ್ಲೂ ಒಂದು ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಕುತೂಹಲನೇ ಇದೆ. ಸೊ ಫಸ್ಟ್ 2 ಎಪಿಸೋಡ್ಸ್ ನೋಡಿ, ಆ ಎಪಿಸೋಡ್ಸ್ ಇಷ್ಟ ಆದರೆ ನೆಕ್ಸ್ಟ್ ಇನ್ನೂ 2 ಎಪಿಸೋಡ್ಸ್ ಬರುತ್ತೆ. ಸೊ ನೋಡಿ, ಬೆಂಬಲಿಸಿ, ಹರಿಸಿ, ಹಾರೈಸಿ, ಎಲ್ಲ ಕಡೆ ಶೇರ್ ಮಾಡಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಜಾಯ್ನ್ ಆಗಿದ್ದಕ್ಕೆ. ಚೆನ್ನಾಗಿ ಮಾತಾಡಿದ್ರಿ. ಸೊ ನಮ್ಮ ಕಡೆಯಿಂದ ನಿಮ್ಮ ವೆಬ್ ಸೀರೀಸ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಗೂ ಥ್ಯಾಂಕ್ಸ್, ಒಂದು ಹೊಸ ತಂಡಕ್ಕೆ ಕರೆದ್ಬಿಟ್ಟು ಒಂದು ಅವಕಾಶ ಕೊಟ್ಟಿದ್ದೀರಾ. ಈ ಥರ ಐ ಮೀನ್ ಈ ಒಂದು ಮನಸ್ಸು ಎಲ್ರಿಗೂ ಬರಲ್ಲ. ದೇ ಎಕ್ಸ್ಪೆಕ್ಟ್ ಸಮಥಿಂಗ್, ಬಟ್ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ನೀವು ನಮ್ಮನ್ನ ಕರೆದು ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀರಾ. ಸೊ ನಿಮಗೆ, ನಿಮ್ಮ ಇಡೀ ಚಾನಲ್ಗೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ವಾ, ಇದು ಬೆಂಗಳೂರಿನ ಆ ಒಂದು ಘಟನೆ ಅಂತ ಇಟ್ಕೊಂಡು ಏನೋ ನಮಗೂ ಕೂಡ ಕುತೂಹಲನ ಡೇ ಬೈ ಡೇ ಜಾಸ್ತಿ ಮಾಡ್ತಾ ಇದ್ದಾರೆ. ನೀವು ಇದೇ ರೀತಿ ಒಂದಷ್ಟು ವೆಬ್ ಸೀರೀಸ್ ಬೇಕು ಅಂತಂದರೆ, ಇನ್ನೂ ನಿಮಗೆ ಇಷ್ಟೇ ಥ್ರಿಲ್ಲಿಂಗ್ ಆಗಿರುವಂತಹ ವೆಬ್ ಸೀರೀಸ್ ಬೇಕು ಅಂತಂದರೆ ನೀವು ಅವರ ಒಂದು ಪೇಜಲ್ಲಿ, ಅವರ ಒಂದು ಚಾನಲಲ್ಲಿ ನೋಡ್ಬೋದು. ಸಾಕಷ್ಟು ವೆಬ್ ಸೀರೀಸ್ಗಳು, ನೀವು ಇವ್ರಿಗೆ ಇವಾಗ ಬೆಂಬಲ ಕೊಟ್ಟರೆ ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ವೆಬ್ ಸೀರೀಸ್ಗಳು ಬರುತ್ತೆ. ಸೊ ಇವರಿಗೆ ಬೆಂಬಲಿಸಬೇಕು, ನಮ್ಮೆಲ್ಲರ ಹಾರೈಕೆ ಕೂಡ ಅದೇ. ಇನ್ನೂ ಹೆಚ್ಚಿನ ಒಂದಷ್ಟು ಅಪ್ಡೇಟ್ಸ್ಗಳು ಈ ಒಂದು ವೆಬ್ ಸೀರೀಸ್ ಬಗ್ಗೆ ನಮ್ಮ ಬಾಸ್ ಟಿವಿನಲ್ಲಿ ಬರ್ತಾ ಹೋಗುತ್ತೆ. ಸೊ ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.